ನಿನ್ನ ಸಂಬಂಧ ಬಂದನಿ. ಯಾಕಂದ್ರ ನಿನ್ನ ಬಡತನ ಬಯಲಾಗ್ಬೇಕ, ನಿನ್ನ ಕಷ್ಟ ಪರಿಹಾರ ಆಗ್ಬೇಕ. ನಿನಗಾಗಿ ಬಂದನಪ್ಪ. ಇದು ನನಗೆ ಬಯಸದ ಬಂದ ಭಾಗ್ಯ. ಇಂಥ ಅವಕಾಶ ಒಟ್ಟ ಬಿಡಬಾರ್ದು. ಹೆಂಗಾರಿ ಮಾಡಿ ಆ ಮುದುಕಿನ ಕೊಂದಾಕ ಕರೆ ಅದನ್ನ ಬಂಗಾರ ಗಂಟೆ ತೊಗೊಂಡ ಹೋಗ್ಬೇಕು. ಬಿಡಂಗಿಲ್ಲ, ಆ ಮುದುಕಿನ ಮುಗಿಸೇ ಬರ್ತಾನೆ. ಯಾಕಂದ್ರೆ ಬಂಗಾರ ಗಂಟೆ ಐತಿ. ಒಮ್ಮೆ ನಾ ಬಂಗಾರ ಗಂಟೆ ತೊಗೊಂಡೈತಿಕೋ, ನಾ ಜೀವನ ಪೂರ್ತಿ ಅಗದಿ ಆರಾಮ ರಾಜನಂಗೆ ಕೂತು ತಿನ್ಬೋದು. ಇದ್ಯಾವ ಬೇಕಾಯ್ತು ಬಿಸಿಲ ಬಂದು ಕಟ್ಟಿಗೆ ಕರೆದು ಮೈಯ ಸಂಜೆಗೆ ಹೋದ್ರೆ ಸಾಕ, ಕೈಯ ಕಾಲ ನಡ ಎಲ್ಲ ನುಸ್ತೈತಿ. ಇಲ್ಲ, ಇದನ್ನು ಬಿಟ್ರೆ ತಪ್ಪೈತಿ. ಇದನ್ನ ಒಟ್ಟ ಬಿಡುದು ಬೇಡ. ಆ ಮುದುಕಿನ ಮುಗಿಸೇ ಬಿಡ್ತಾನೆ. ಭಾಗ್ಯ ಭಾಗ್ಯ ಏನಾಯ್ತ್ರಿ ನಿಮ್ಗ? ಅಯ್ಯ, ಏನ್ ಮಾಡ್ಕೊಂಡ್ ಬಂದ್ರಿ? ಭಾಗ್ಯ ಬಾ ಕಡ್ತ್ರ ಸಾಕತ್ತೆ ನಿಂದ್ರಕ ಅವತ್ತ. ಅಯ್ಯೋ, ಏನಾರ ಮಾಡ್ಕೊಂಡ್ ಬಂದ್ರಿ? ಬರ್ರಿ ಕೂಡ್ ಬರ್ರಿ. ಭಾಗ್ಯ ಕೂಡ್ ಕೂಡ್ ಸೊಗಸ್ ಕೂಡ್ ಕುಂಡ್ರಕ ಅವತ್ತ. ಕೂಡ್ರಿ. ಭಾಗ್ಯ ಏನ್ ಮಾಡ್ಕೊಂಡ್ ಬಂದ್ರಿ? ದಗಲ್ಕತ್ ಹೋದವ್ರು ಇದ್ ಏನ್ ಮಾಡ್ಕೊಂಡ್ ಬಂದ್ರಿ? ಏನಾಯ್ತು? ಭಾಗ್ಯ ಬಾಳ ಕೆಟ್ಟ ಹೊಡೆ ಆತೈತೆ. ನನಗಂತೂ ತರಕೋಕ ಆಗತ್ತ. ಕಾಲ ಮುರ್ದೋತ ನನಗ. ಇನ್ನೇನ್ರಿ ಮತ್ತೆ ಈ ಪರಿ ಬಡ್ಕೊಂಡ್ ಬಂದಿರಿ? ತಡ್ರಿ, ಅರಿಶಿನ ಗಾಂಡೆಣ್ಣಿ ಕಾಸ್ಕೊಂಡ್ ಬರ್ತೀನಿ. ಕಡಿಮೆ ಭಾಗ್ಯ ಬಂದಿರಿ. ಕಾಲು ಸದತ್ ಬಾರ. ಸುಖ ಸಚ್ಚ ಉರಿ ಆತೈತೆ. ತಡ್ರಿ, ಒಂದ್ ಸ್ವಲ್ಪ ತಡ್ಕೋರಿ. ಕಡಿಮೆ ಆಕೈತಿ. ತಡ್ರಿ ತಡ್ರಿ, ಹಿಂಗ್ ಮಾಡಿದ್ರೆ ಕಡಿಮೆ ಆಗಲ್ಲದು. ಒಂದ್ ಸ್ವಲ್ಪ ಉರಿತೈತಿ. ಸುಖ ಸಚ್ಚ ಸುಖ ಸಚ್ಚ ಕಾಲು ತೆಗಿ ಉರಿ ಆತ ತೆಗಿ. ಬಾಕರ್ ಉರಿ ಆತೈತಿ ಭಾಗ್ಯ. ಒಂದ್ ಸ್ವಲ್ಪ ತಡ್ಕೋರಿ, ಆರಾಮ್ ಆಕೈತಿ. ತಡ್ಕೋರಿ. ನನಗ ಆಗತ್ತ ಭಾಗ್ಯ. ಬಾಕರ್ ಉರಿ ಆತೈತಿ ಭಾಗ್ಯ. ಕಾಲು ಅಂತರ ಮನೋಡಿ ಕೆಟ್ಟ ಆಗೈತಿ. ಅಲ್ರಿ, ನೀವರೇ ಸಣ್ಣ ಹುಡುಗರು ಆಗಿರ್ಲ, ಕೆಲ್ಸಕ್ಕಂತ ಹೋಗಿರಿ, ಹೆಂಗ್ ಬಿದ್ರಿ ಇದನ್ನ? ನಾನು ಅಲ್ಲಿ ಹೊಲ್ದಾಗ ಗಿಡ ಕರಾಕತ್ತ ಹೊಂಟಿದ್ದೆ. ನೋಡ್ಕೊತಾನ ಹೊಂಟಿದ್ನಿ. ನೋಡಿದ್ರೆ ಏನೂ ಇಲ್ಲ, ರುಪ್ಪತ್ತೇಳಿ ರಪ್ಪತ್ ಬಿದ್ನಿ. ಬುಳ್ಳಾಣ ನೋಡ್ತಾನು ದಮ್ ಕಲ್ಲಿತ್ತ. ಅಂದ್ರ ನೀವ್ ಹೋಗೋವಾಗ ಕಲ್ಲಿರ್ಲಿಲ್ಲ, ಒಮ್ಮಿಂದೊಮ್ಮೆ ಬೀಳನ? ಹೂ ಭಾಗ್ಯ, ಅದ ತಿಳಿವತ್ ನನಗ. ನಮಗ್ ಏನರೇ ಆಗತೈತ್ರಿ, ಬರೇ ಒಂದಾಗ ಒಂದು ಬರೇ ಕಾಡಾತೈತಿ. ಅಲ್ಲ, ದುಡಿದ್ರೇನೆ ಹೊಟ್ಟಿ ತುಂಬುದ್ ನಮ್ದು. ನೀವ್ ಹಿಂಗ್ ಕಾಲಿಗೆ ಹಿಂಗ್ ಮಾಡ್ಕೊಂಡ್ ಕೂತ್ರ ಹೆಂಗ್ ದುಡಿದು ಹೆಂಗ್ ಹೊಟ್ಟಿ ತುಂಬಿಸ್ಕೊಳ್ಳೋದು? ನಾರೇನ್ ಮಾಡ್ಲಿ, ಹಿಂಗೆಲ್ಲ ಆಕತ್ತದ ನನಗೆ ಗೊತ್ತಾನೆ. ಇಲ್ರಿ, ನನ್ಗೆ ಯಾಕೋ ಸಂಶಯ ಬರಾತೈತಿ. ನಮಗ ಏನೋ ಒಂದ್ ಕಾಡಾತೈತಿ. ನಮಗ ಕಾಣಿಸ್ಲಾರ್ದಂಥದ್ದು ದೈವ ಶಕ್ತಿನೋ ಏನೋ, ಒಟ್ಟ ನಮ್ಗ ಕಾಡಾಟ್ ಹತ್ ಬಿಟ್ಟೈತಿ.
ಅದೇ ನಾನು ಅನ್ಕೊಂಡಿ ಹೋಗ್ಬೇಕಾರ ಕಾಲಾಗ ನೋಡ್ಕೊತಾನ ಹೋಗೇನಿ. ಅಲ್ಲಿ ನೋಡ್ರೆ ಏನೂ ಇಲ್ಲ. ಮತ್ತ ರಿಪ್ಪತ್ ಬಿದ್ನಿ ಬಿದ್ರು ಮತ್ತೆ ತೊಟ್ಟು ಭಾಳ ಆಗ್ತೈತಿ. ಮತ್ತೆ ಹಂಗ ನೋಡಿದ್ರ ಹಂಗ ಹಿಂಗ ಕೆಲ ಕೆತ್ತ ಬಾರ್ದ ಪೂರ ಕಾಲಲ್ಲಿ ನೋವಾಗಿಬಿಟ್ಟೈತಿ. ಭಾಗ್ಯ ನೋಡಿದ್ರ ದಮ್ ಕಲ್ಲಿತ್ತಲ್ಲಿ. ಈಗಿದ್ರ ಇದನ್ ಮಾಡ್ಕೊಂಡ್ ಬಂದಿರಿ. 10 ತಿಂಗಳ ಏನೂ ಇಲ್ಲ. ಏನಿ ಹೊಲ್ದನ್ ಕಟ್ಗಿ ತುಡುಗ್ ಮಾಡಿದೆ ಅಂತ ಹೇಳಿ ಒಬ್ಬ ಸಾವ್ಕಾರ ಬಂದು ಮನಿ ತನ ಬಂದ್ ಜಗಳ ತೆಗೆದು ಹೋದ. ಒಂದಗನ ಒಂದು ಬರೇ ಕೆಟ್ಟದೇ ಆಗತೈತಿ ನಮಗ. ಇದಕ್ಕ ಪರಿಹಾರ ಅನ್ನೋದು ಇಲ್ಲನ್ರಿ? ಅಲ್ಲ ಯಾರ ಶಾಣರ ಅದಾರ ಅಂತ ಹೋಗಿ ಕೇಳ್ಕೊಂಡ್ ಬರೋ ನಾನು. ನಿನಗೊಂದ ಒಟ್ಟು ಹುಚ್ಚಾಡ್ದತ್ ನಿನಗೆ. ಯಾವ ಶರ್ಯಾರು ನೋಡ್ತಾರ? ಅಲ್ಲ ಕಾಲು ಆದ್ರೆ ಶರ್ಯ ತಕ್ ಹೋದ್ರೆ ಕಡಿಮೆ ಆಗ್ಬಿಡ್ತೈತಿ ಏನದ. ಹುಚ್ಚ ಮಂಗ್ಯ ದವಾಖಾನೆ ಹೋಗ್ಬೇಕು. ಅದಕ್ಕೆ ದವಾಖಾನೆ ಹೋಗಿ ತೋರ್ಸಿದಾಗ ಕಡಿಮೆ ಆಕೈತಿ. ಯಾವ್ದು ನಾಟಂಗಿಲ್ಲ. ಅದ ಸುಳ ಮಾಡಿ ಏನ್ರ ತಿಳ್ಕೊತ ನಿಮಗೊಂದು ಹೆಂಗಸರ್ ಒಟ್ಟು ಇದ ತಗದ ದವಾಖಾನಿ ಅಂತೀರಲ್ರಿ. ಈಗ ತಿನ್ನಾಕ ಕೂಳಿಲ್ಲ ಮನ್ಯಾಗ. ಇನ್ನ ದವಾಖಾನಿಗೆ ಎಲ್ ರೊಕ್ಕ ಹಾಕುನ್ ನಾವು? ಹಿಂಗೆ ಹಾಕೋತ್ ಹೋದ್ರ ಹ್ಯಾಂಗ್ ಮಾಡೋದ್ರಿ? ನನಗ ಚಿಂತಿನೇ ಆಗೈತಿ. ಅಲ್ಲ ಅಲ್ಲಿ ಬಾಜು ಮನಿ ಪಾರವಕ್ಕದಾಳ, ಅವ್ರದು ಹಿಂಗ ಆಗಿತ್ತ. ಯಾರೋ ನಿಂಬಿಕಾಯಿ ಮಾಡಿಸಿ ಒಗ್ದಿದ್ರಂತ. ಅದಕ್ಕ ಅವ್ರು ಬರೇ ಏನ್ ಮಾಡ್ತಾರ ಎಲ್ಲಾ ಕೆಲಸ ಒಳಗು ಬರೇ ಕೆಟ್ಟದೇ ಆಗತ್ತಿತ್ತ. ಅವ್ರು ಒಬ್ಬ ಶಣನಂತ ಬಂದ್ರ. ಈಗ ಮನಾರ್ ಚಲೋ ಅದಾರ್ರಿ ಅವ್ರ. ಎಂತ ಹುಚ್ಚದಿ? ಯಾರ್ದೋ ಒಂದ್ 4 ಮಂದಿದ ಚಲೋ ಆಗೈತಂದ್ರ ಅದೇನೋ ಒಂದು ಆಗಿರ್ತೈತಿ. ಅದನ್ನ ಅವ ಶಾನೆ ಹೇನತ್ತ ಆಗತ್ತ ನೀವು ತಿಳ್ಕೊತೀರಿ. ಮಹಿಳೆ ಹೋಗಂಗ ಹೋಗೇನೆ ಕಾಲ್ ಜರಿ ಇರಿ ಬುದ್ದಾನಿ ಅಟಕ ಶಾನೆ ತಕ ಹೋಗ್ಬಿಡ್ತಾ ರೀ. ನಿಮ್ಗ ಹೆಂಗ್ ಹೇಳುದು ನನ್ ತಿಳಿಯಲಾಗೈತಿ. ನನ್ ಮಾತೆ ಕೇಳಂಗಿಲ್ಲ ನೀವು. ಅಲ್ರಿ ಹೋಗ್ತೋಗ್ತೆ ಮನುಷ್ಯ ಬಿದ್ದು ಬರ್ತೈತಿ ಅಂದ್ರ ಇದು ಕಾಡಾಟ ಅಲ್ದೆ ಮತ್ತೇನ? ಮಾತ್ ಕೇಳ್ರಿ, ಒಂದ್ಸತಿ ಹೋಗ್ ಬರೋಣ. ಅಲ್ಲ ನೋಡೋಣ, ಒಳ್ಳೇದಾದ್ರ ನಮ್ಗೆ ಚಲೋ ಅಲ್ಲ. ಮೊದಲ ನಂದ ಕಾಲ್ ನುಸಿ ಕೆಟ್ಟ ತ್ರಾಸ ಆಗತೈತಿ. ಅದ್ರಾಗ ನಿಂದೊಂದು ಒಟ ಹಚ್ಚಿದಿ. ನಂದು ನೋವು ಆಗಿದ್ದೇನೆ ತಿಳಾಗಿಲ್ಲ. ಬರೀ ಶಾಲೆ ತಕ್ ಹೋಗುದು ಒಂದ ನಿನ್ನ ತಿಳಾಗೈತೆ. ಆಯ್ತಳ ನಿನ್ನ ನೀ ಹೋಗ ಮಟ್ಟ ಬಿಡಂಗಿಲ್ಲ. ಆಯ್ತು ಹೋಗಿ ಬರಂತ ನಿಂದರ ಆಸೆ ಇರಿಸ್ಕೊನು. ಏನ್ ಹಾಕತಾಕತಿ ಒಂದ್ಸಲ ಹೋಗಿ ಬರ್ ನೋಡಿ. ಆಯ್ತ್ರಿ, ನನ್ ಮಾತಿಗರೆ ಒಪ್ಕೊಂಡ್ರಲ್ಲ ನೀವು. ಈ ಸದ್ಯ ಪರಾವಕನ ಅಂತ ಹೋಗಿ ಅವ್ರದ್ದು ಅಡ್ರೆಸ್ ಪತ್ತ ಎಲ್ಲ ಇಸ್ಕೊಂಡ್ ಬರ್ತೀನಿ. ಒಂದ್ಸಲಿ ಹೋಗಿ ಭೇಟಿ ಮಾಡೋಣ. ಈ ಕಾಡಾಟ ಎಲ್ಲ ನಿಂದಿರ್ತೈತಿ. ಹಾ ಆಯ್ತ ಹೋಗಿ ಮೊದಲು ಹೋಗಿ ಮರ ಕೆಟ್ಟ ಕಾಲು ಸದತ್ ನಿನ್ಗೆ ಆತ್ ತಿರಿಯಾಗಿಲ್ಲ. ಆಯ್ತು, ಇಲ್ಲೇ ಕುಂಡ್ರಿ, ನಾನ್ ನೀರ್ ತಗೊಂಡ್ ಬರ್ತೀನಿ. ಹಾ ನನಗಂತೂ ಹೇಳಕ್ ಆಗುದಿಲ್ಲ. ಇಲ್ಲ ಮುಕ್ಕೋತ್ ನೋಡು. ಮುಕ್ಕೋಬೇಡ್ರಿ, ತಾಡ್ರಿ. ಭಾಗ್ಯ ಇನ್ನ ಎಷ್ಟು ದೂರ ಐತೆ? ನೀ ಏನ್ ನನ್ ಕರತದೆ ಮರ್ಯ? ಮೊದಲ ಕಾಲು ಸದತ್ ನಂದ. ಆಯ್ತು ಬರ್ರಿ, ಇಲ್ಲಿ ಎಲ್ಲೋ ಐತತ್ ಹೇಳಾರ. ಇಲ್ಲಿ ಒಂದು ಹಳ್ಳ ಐತತ್ತ, ಮತ್ತ ಗುಡಿ ಐತತ್ ಹೇಳಾರು. ಬರ್ರಿ, ಇನ್ನೇನ್ ಬಂದೇ ಬಿಡ್ತು. ಅಜ್ಜಿ ಅದ ಎಡೆ ಹೆಜ್ಜಿ ಇನ್ನೇನ್ ಬಂದ ಬಿಡ್ತು. ನೀ ಆರಾಮ್ ಹೇಳ. ನಿನಗ್ ನೋವಾಗಿದ್ರ ಗೊತ್ತಾಕತ್ತ. ನಂದ ಕಾಲ ಭಯ ಆಗತ್ತ, ಹಿಡ್ದಾಮ ಆಗತ್ತೆ. ನಿನಗ್ ನಾಚಿಕೆ ಬರ್ತೇನು? ಅಲ್ಲಿ ಹಿಡ್ದಾಗ ನಡ್ಸ್ಕೊತ ಬರತ್ತೆ. ಎತ್ಕೊಂಡು ಹೋಗ್ಬಾ ನಾನು. ನಿಮೂ ನೋವಾದ್ರೇನು ನಾನು ನೋವಾದ್ರೇನು ಎಲ್ಲ ಒಂದೇ ಅಲ್ರಿ. ಯಾಕ ಹಂಗಂತೀರಿ? ಬರ್ರಿ, ಇನ್ನೇನ್ ಬಂತ. ಸೊಕಾಸ್ ಬರ್ರಿ. ದವಾಖಾನೆ ಹೋಗೋಣ ಬಾ ಅಂದ್ರೆ ಯಾರೋ ಶಾಲ್ಯಾರ ಹತ್ರ ತಿಳ್ಕೊಂಬಂದಿದ್ವಿ. ನೀನು ಕಾಲ ಬರಿ ಅಂತ ಅಂತೀನಿ. ಅಲ್ರಿ, ದವಾಖಾನಿ ಒಂದ್ಸತಿ ತೋರಿಸ್ಬೋದ. ಹಿಂಗೆ ಕಾಡಾಟ್ ಹತ್ತದ್ರ ಎಷ್ಟ್ ಸತಿ ದವಾಖಾನಿಗ್ ಹೋಗ್ತಿರಿ ನೀವು? ಸದಾ ಕಾಲು ಸದತಿ ಅದನ್ನ ಹೇಳ. ಈಗ ಬರೇ ಕಾಲ್ ಹೊಡ್ಕೊಂಡ್ರಿ. ನಾಳೆ ಏನ್ರಿ ಇದಕ್ಕಿನ ಹೆಚ್ಚಿಂದ ಆಯ್ತಂದ್ರ ಯಾರ್ ಜವಾಬ್ದಾರಿ? ಅದಕ್ಕ ಸುಂಬಾರಿ ನೀವು. ನನ್ ಮಾತ್ ಕೇಳ. ನನಗೇನ ಆಗತ್ತ. ಆಯ್ತು ಬಂತಳ್ರಿ, ಬರ್ರಿ. ಇಲ್ಲೇ ಇಲ್ಲೋ ಐತತ್ ಹೇಳಾರಿ. ಅಯ್ಯ, ಇಲ್ಲಿ ಗುಡಿ ಕಾಣ್ಸಾತೈತಲ್ರಿ, ಇಲ್ಲೇ ಇರ್ಬೋದವ್ರ. ಬರ್ರಿ, ಮೊದಲ ನಡಿದಂಗ ಆಗತ್ತ. ಬರ್ರಿ. ಭಾಗ್ಯ ಬಾಟು ಸದತಿ ಕಾಲ. ಎಲ್ಲ ಬರೋಬ್ಬರಿ ಆಕೈತ್. ಬರ್ರಿ. ಭಾಗ್ಯ ಆಗುತ್ತ ನನಗ. ಅಯ್ಯಪ್ಪ ಕಾಲು ಭಾಗ್ಯ. ಕಾಲ ಭಾಗ್ಯ. ಪೂಜಾರ ಅವ್ರು ಇಲ್ಲೇ ಕುಂತಾರ ನೋಡ್ರಿ. ನಡಿಯ ಮೊದಲ್ ನಡಿ. ನನ್ ಕಾಲು ಒಂದ್ ಕಡಿ ಮೊದಲ ಸಾಕಾಗಿತ್ತು. ಕೂಡ್ರಿ. ಕೈ ಹಿಡಿಯ. ಕೂಡ್ರಿ. ಪೂಜಾರ ನಮಸ್ಕಾರ. ನಮಸ್ಕಾರ ತಾಯಿ. ಖಾಲಿಗೆ ಏನ್ ಮಾಡ್ಕೊಂಡ್ ನಾನು? ಪೂಜಾರ ನಿಮ್ಗ ಏನಂತ ಹೇಳ್ಬೇಕು ತಿಳಿಯವಲ್ರಿ. ಕಾಲಿಂದಷ್ಟ ನಿಮಗ್ ಗೊತ್ತಾಗತೈತಿ, ಆದ್ರ ನಿಮಗ್ ಗೊತ್ತಾಗಲಾರ್ದಂತ ವಿಷಯ ಇನ್ನ ಭಾಳ ಅದಾವ್ರಿ. ನಮಗ ಭಾಳ ಕಾಡಾಟ್ ನಡೆದೈತ್ರಿ. ಪೂಜಾರಿ ಅವ್ರ, ನಾನ್ ಏತ್ ಭಾಗ್ಯ ಹೇಳ್ದಂಗ್ರಿ. ನಾನು ತೆಳಗ್ ನೋಡ್ಕೋತಾನ ಹೊಂಟೀನ್ರಿ. ಎಡಿ ಹೋತನ್ರಿ.
ಆದ್ರೆ ತೆಳಗ್ ಏನೂ ಇರ್ಲಿಲ್ಲ. ಬಿದ್ದ ಮೇಲೆ ನೋಡ್ತಾನ್ರಿ ದಮ್ಮ ಕರಿ ಕಲೆ ಪೂಜಾರಿ ಅವ್ರ. ಅಲ್ವಾ ಕಾಲು ನೋವು ಆದ್ರ ದವಾಖಾನಿಗೆ ಹೋಗ್ಬೇಕು, ಇಲ್ಲಿ ಯಾಕೆ ಬಂದ್ರಿ? ಪೂಜಾರಿ ಅವ್ರ ನಾನು ಹೆಂಡತಿಗೆ ಅದನ್ನ ಬಡ್ಕೊಂಡಿ ದವಾಖಾನೆ ಹೋಗಿ ನಡಿ ಅಂತೇಳಿ ನನ್ನ ಮಾತು ಒಟ್ಟ ಕೇಳಿಲ್ರಿಕೆ. ಈಗ ಏನೋ ನೀವು ಅಲ್ಲಿ ನಮ್ಮ ಮನಿ ಬಯಸಿದವ್ರು ಏನೋ ಸುದ್ದ ಮಾಡ್ಯಾರತ್ತ, ಅದಕ್ಕ ಇಲ್ಲಿ ಹೋಗೋಣ ಬಾ ಅಂತ ಕರ್ಕೊಂಡ್ ಬಂದಾಡ್ರಿ. ಪೂಜಾರವ್ರ ಬರೇ ಕಾಲ್ ನೋವಾಗಿದ್ರ ದವಾಖಾನಿಗೆ ಹೋಗ್ತಿದ್ದೇವ್ರಿ, ಆದ್ರ ನಮಗ ಹೆಜ್ಜೆ ಕಾಡಾತೈತ್ರಿ. ಬರೇ ಎಲ್ಲದ್ರಾಗೂ ಅಪಶಕನ್ರಿ, ಬರೇ ಕಾಡಾಟ ನಡೆದೈತ್ರಿ. ಅದ್ರ ಸಂಬಂಧ ನಿಮ್ನ ನಂಬ್ಕೊಂಡ್ ಬಂದಿರಿ, ನೀವ ನಮಗ ಪರಿಹಾರ ಕೊಡ್ಬೇಕ. ಹಿಂಗಾಗೈತೆ ತಂಗಿ? ಆಯ್ತು ದೇವಿ, ನಿಮ್ಮ ಭಕ್ತರನ್ನ ಕಾಪಾಡೋದು ನಿನ್ನ ಜವಾಬ್ದಾರಿ. ನಿಮ್ಮಲ್ಲಿ ಸ್ವಲ್ಪ ತಪ್ಪಾಗೈತಿ. ಪೂಜಾರವ್ರ ಏನ್ ಹೇಳತ್ತೀರಿ? ನಾನು ನನ್ ಗಂಡ ಯಾರಿಗ ಏನ್ರ ಹೆಚ್ಚು ಕಮ್ಮಿ ಮಾತಾಡಿದ್ರ ಅವ್ರಿಗೆ ನೋವು ಆಗ್ತದ ನಂಗಿರ್ತೀವಿ. ನಮ್ಮಿಂದ ತಪ್ಪಾಗೈತ್ರಿ, ಏನ್ರಿ ಅದ? ಹಾಗೈತಿ ವಾ, ತಪ್ಪಾಗೈತಿ. ಮೊದಲು ನಿಮ್ಮ ಮನೆ ದೇವರ ಹುಲಿಗೆಮ್ಮನ ನೋಡ್ಕೊಳ್ಳೋದು ನೀವು ಬಿಟ್ಟಾರಿ. ಅದಕ್ಕಾಗಿ ನೀವು ಆಕಿಗೆ ನಡ್ಕೋಬೇಕಾಗಿತ್ತ. ನಿಮ್ ಹಿರಿಯರಿದ್ದಾಗ ನೀವೆಲ್ಲರೂ ಹೋಗಿ ಆಕಿದ ಬೇಡ್ಕೊಂಡ ಆಕಿಗೆ ಭಕ್ತಿಯಿಂದ ಎಲ್ಲಾರು ನಮಸ್ಕಾರ ಮಾಡಿ ಬರ್ತಿದ್ರಿ. ಈಗೆಲ್ಲ ಆಕಿನ ಮರ್ತು ಬಿಟ್ಟಾರಿ. ಅದಕ್ಕಾಗಿ ಆಕಿಗೆ ಸರಿಯಾಗಿ ನಡ್ಕೋರಿ, ಅಂದ್ರ ನಿಮ್ಗೆಲ್ಲ ಚಲೋ ಆಗ್ತೈತಿ. ರೀ ಏನ್ ಹೇಳತ್ತಾರಿ ಪೂಜಾರವ್ರ? ನಾನ್ ನಿಮ್ ಮನಿಗ್ ಬಂದ ಹಿಡ್ಕೊಂಡು ಅತ್ತಿ ಮಾವನ್ ಕಾಲ್ ಹಿಡ್ಕೊಂಡು ಆ ದೇವ್ರ ಹೆಸರೇ ಕೇಳಿಲ್ಲಲ್ರಿ ನಾನು. ಹೌದ್ ಭಾಗ್ಯ, ನನಗೂ ಯಾಕೋ ಈ ಪೂಜಾರವ್ರು ಹೇಳೋದು ಸರಿ ಅನ್ಸಕತಿ. ಯಾಕಂದ್ರೆ ನಾ ಸಣ್ಣಾಗಿರ್ತಾಗಿಂದ ಆ ಹೇಳೋರತ್ ಬರ್ತಾರ ಗೊತ್ತೇನೆ, ನಮ್ದು ತಾತ ಮುತ್ತಾತ ಕಾಲ ಎಲ್ಲ ಅವರು ಬುಕ್ನ ಬರ್ಕೊಂಡಿರ್ತಾರ ನೋಡ, ಅವರು ಹೇಳತ್ತಿದ್ರೆ ಇಲ್ಲ ನಿಮ್ಮ ಹುಡುಗರು ಹುಲಿಗಮ್ಮ ದೇವಿ ಅಂತೇಳಿ. ನಾವು ಅದನ್ನ ಎಲ್ಲಾಗ ತಗೊಂಡಿಲ್ಲ, ಅದಕ್ಕೆ ಆ ದೇವಿನ ಕಾಣತ್ತ ಅನ್ಸತ್ತ ನನಗೆ. ಹೌದ್ರಿ, ಆ ದೇವಿ ಕಡಾಟರಿ ಇದು. ನಮ್ದು ತಪ್ಪಾಗಿರೋ ಹೊಟ್ಟೆ ಹಾಕೋದು. ಪೂಜಾರವ್ರ ತಿಳಿದೋ ತಿಳಿಲಾರ್ದೇನೋ ನಮ್ ಕಡೆಯಿಂದ ತಪ್ಪಾಗೈತ್ರಿ. ಆ ತಾಯಿ ಹುಲ್ಗಮ್ ತಾಯಿ ನಮ್ ಮನಿ ದೇವ್ರ ಅನ್ನೋದು ನಮಗ್ ಗೊತ್ತೇ ಇಲ್ರಿ ಇಬ್ರಿಗೂ. ಆಗುದು ಆಗೈತ್ರಿ. ಈಗ ಮುಂದ್ ನಾವ್ ಏನ್ ಮಾಡ್ಬೇಕ್ರಿ? ನಮ್ಗ ಈ ಕಾಡಾಟ ಸಾಕಾಗ ಹೋಗೈತ್ರಿ. ಇದಕ್ಕ ನೀವ ಪರಿಹಾರ ಕೊಡ್ಬೇಕ್ರಿ. ಪರಿಹಾರ ಐತಿ, ಎಲ್ಲಿ ಕಳ್ಕೊಂಡ್ರಲ್ಲ ಅಲ್ಲೇ ಹುಡುಕಾಡ್ಬೇಕು. ಯಾಕಂದ್ರ ನಿಮ್ಮ ತಾಯಿನ ನೀವು ಮರ್ತು ಕೂತು ಬಿಟ್ರಿ. ಆಕಿನ ಪೂಜೆ ಪುನಸ್ಕಾರ ಮಾಡ್ರಿ ಅಂದ್ರ ನಿಮ್ಗೆಲ್ಲ ಚಲೋ ಆಗ್ತೈತಿ. ಯಾವ್ದು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಇನ್ ಯಾವತ್ತು ನಿಮ್ಮ ಸ್ಮರಣೆ ಒಳಗೆ ಇಟ್ಕೊಂಡ್ರಿ ಅಂದ್ರ ನಿಮ್ಗೆಲ್ಲ ಚಲೋ ಆಗ್ತೈತಿ. ಹೌದ್ ಭಾಗ್ಯ, ನೀ ಹೇಳಿದಾಗ ಪೂಜೆ ಹೊತ್ತಕ್ ಬಂದಿದ್ದ ಬಹಳ ಚಲೋ ಆತ. ಯಾಕಂದ್ರೆ ನಮಗಿದೆಲ್ಲ ಗೊತ್ತೇ ಇರ್ಲಿಲ್ಲ. ದಿವಸ ಕಾಳಾಗತ್ತೈತಿ, ಅಲ್ಲಿ ಹೋದ್ರೆ ಬೀಳುದು, ಅಲ್ಲಿ ಮಾಡಿ ಹೋದ್ರೆ ಅಲ್ಲಿ ತ್ರಾಸ, ರೊಕ್ಕ ರೂಪಾಯಿ ತರಸ್ಬೇಕಲ್ಲ ಅಲ್ಲಿ ತ್ರಾಸ, ಎಲ್ಲಾದ್ರ ಬರೀ ಕಷ್ಟ ಐತಿ. ಆದ್ರ ಅದು ಹುಲಿಗೆಮ್ಮ ದೇವಿದ ಐತಿ ನಮ್ಗೆ ಗೊತ್ತೇ ಇಲ್ಲ. ಪೂಜಾರಿಯವರಿಂದ ಇದ ನಮ್ಗ ಗೊತ್ತಾಗಿ ಬಹಳ ಚಲೋ ಆತ. ಆ ಹುಲಿಗೆಮ್ಮ ದೇವಿನ ಪೂಜಾರಿಯವ್ರ ನಾವು ದಿನ ಮನ್ಯಾಗ ಆಕಿನ ಧ್ಯಾನ ಮಾಡಿ ಪೂಜೆ ಮಾಡ್ರ ನಮ್ ಕಷ್ಟ ಎಲ್ಲ ಪರಿಹಾರ ಆಗ್ಬೋದ್ರಿ. ನೋಡ್ತಮ್ಮ, ಮನ್ಯಾಗ ಪೂಜೆ ಮಾಡಿ ಅಂತ ಹೇಳಿ ಮನ್ಯಾಗ ಕುಂಡ್ರಾಕ್ ಹೋಗ್ಬೇಡ್ರಿ. ಯಾಕಂದ್ರ 5 ಅಮಾಸಿ ಆಕಿ ದರ್ಶನ ಪಡೆದ ಕೆರಿಂದ ಆಕಿ ಸನ್ನಿಧಿ ಹೋಗಿ ಕೆರಿಂದ ಅಭಿಷೇಕ ಮಾಡ್ಕೊಂಡು ಎಲ್ಲಾ ತರ ಪೂಜೆ ಮಾಡ್ಕೊಂಡು ಬಂದ್ರೆ ನಿಮ್ಗೆ ಒಳ್ಳೇದಾಗ್ತೈತಿ. ನಾ ಹೇಳೋದು ಇಷ್ಟ, ನಿನಗೆ ಹೇಳೋದಂದ್ರೆ. ಆಯ್ತ್ರಿ ಪೂಜಾರವ್ರ, ನೀವ್ ಹೇಳೋದ್ ಹೆಚ್ಚ, ನಾವ್ ಮಾಡೋದ್ ಹೆಚ್ಚ. ನೀವ್ ತೋರ್ಸಿದ್ದೆ ದಾರಿ, ನೀವೇ ನಮ್ ಪಾಲಿಗೆ ಆ ದೇವ್ರಿ. ಆ ಹುಲ್ಗೆಮ್ ತಾಯಿ ನಡ್ಕೊಂಡ್ರ ನಮ್ಗೆಲ್ಲಾ ಒಳ್ಳೇದಾಗ್ತದಂದ್ರ ಖಂಡಿತ ನಡ್ಕೊಂತೀವ್ರಿ. ರೀ 5 ಅಮಾಸಿ ತಪ್ಪಿಸ್ಲಾರ್ದೆ ಹೋಗ್ ಬರ್ಬೇಕ್ರಿ. ಆಯ್ತು ಭಾಗ್ಯ, ಪೂಜಾರವ್ರು ಹೇಳಿದಂಗ ಆ ನನ್ನ ತಾಯಿಗೆ 5 ಅಮಾಸಿ ತಪ್ಪಲಾರ್ದ ಹೋಗೋಣ, ಅಭಿಷೇಕನು ಮಾಡ್ಸೋಣ. ಪೂಜಾರವ್ರ ನಾವ್ ಇದನ್ನ ಪಾಲಿಸ್ತೀವಿ. ಪೂಜಾರವ್ರ ಪಾಲಿಸ್ತೀವಿ. ಆಯ್ತು, ಎಲ್ಲ ಒಳ್ಳೇದಾಗ್ತೈತಿ, ಎಲ್ಲ ಒಳ್ಳೇದಾಗ್ತೈತಿ. ಅಮ್ಮ ಕಾಲ್ ಸರ್ಚ್ ಕಾಡಿ. ಪೂಜಾರವ್ರ ಕಾಲ್ ಹುಲಿಗೆಮ್ಮ ತಾಯಿ, ನಿನ್ನ ಭಕ್ತರನ್ನು ನೀನೇ ಕಾಪಾಡು. ಅಮ್ಮ ಕಾಲ್ ಸರ್ಸು ಮತ್ತೆ ಉದ್ದಕ ಮಾಡು. ಭಾಗ್ಯ, ಇದೇನ ಇದೆಂತ ಪವಾಡ? ಪೂಜಾರವ್ರ ಆ ತಾಯಿ ದೊಡ್ಡ ಪವಾಡ್ರಿ. ಆ ಹುಲಿಗೆಮ್ಮ ತಾಯಿ ಹೆಸರು ತಗೊಂಡಿದ್ದಕ್ಕೆ ನನ್ನ ಕಾಲನ ಸಿದಾತ್ರಿ. ಅವ್ವ ತಾಯಿ ಹುಲಿಗೆಮ್ಮ ದೇವಿ, ನಿನ್ ಎಂತ ಪವಾಡವಾ ತಾಯಿ. ಬರೀ ನಿನ್ ಹೆಸರು ಹೇಳಿ ಪೂಜಾರವ್ರ ಬಂಡ ಹಚ್ಚಿದಕ್ಕೆ ನನ್ನ ಕಾಲುನ ಕಡಿಮೆ ಮಾಡಿಬಿಟ್ಟು ಆ ತಾಯಿ. ಯವ್ವ ನೀನು ಬರ್ತೀವ, ನಿನ್ನ ಪಾಲಿಸ್ತೀವಿ. ಪೂಜಾರವ್ರ ಆ ತಾಯಿಗೆ ತಪ್ಪಲಾರ್ದ 5 ಅಮಾಸಿ ಮಾಡ್ಕೊತೀರಿ.
ಅಭಿಷೇಕ ಮಾಡಿಸ್ತೀವಿ. ನಮ್ಮ ಮನ್ಯಾಗ ದಿನನಿತ್ಯ ಹಾಕಿದ ಧ್ಯಾನ ಮಾಡ್ತೀವಿ ಪೂಜಾರವ್ರ. ಏನ್ ಮಾಡ್ತೀವಿ? ಸರ್ವೇ ಜನ ಸುಖನೇ ಭವಂತ. ಜೈ ಹುಲಿಗೆಮ್ಮ, ನಿಮಗೆಲ್ಲರಿಗೂ ಒಳ್ಳೇದಾಗ್ಲಿ. ಹೋಗಿ ಬರ್ರಿ ಮಕ್ಕಳು. ಮಗನ ನಿನ್ ಸಂಬಂಧ ಬಂದಾನಿ. ಯಾಕಂದ್ರ ನಿನ್ನ ಬಡತನ ಬಯಲಾಗ್ಬೇಕ, ನಿನ್ನ ಕಷ್ಟ ಪರಿಹಾರ ಆಗ್ಬೇಕ. ಹೀಗಾಗಿ ಬಂದಾನೆ. ಮುದುಕಿ ಏನೋ ತಂದಂಗ ಕಾಣ್ತಾಳು. ಭಾಳ ಪಳ ಹೊಳೆ ಆತತ್ನ್ಯಾ. ಸರಿ ನೋಡೇ ಬರ್ತೀನಿ, ಮುದುಕಿ ತಕ್ಕ ಕುಡಿಯೇ ಬರ್ತೀನಿ. ಹಂಗೂ ಹೊಸಬರ ಆಗೈತಿ, ಊಟ ಟೈಮು ಆಗೈತಿ. ಅಯ್ಯ ಯಾರವ ನೀ? ಯಾರಪ್ಪ ತಮ್ಮ ನೀನು? ಅಯ್ಯ ನಾನು ಪೆಟಿ ಕಡಿಯು ಶಂಕರಪ್ಪ ಅಂದಂಗ. ಅಯ್ಯ ನೀ ಯಾರವಾ? ಯಾವರಿಂದ ಬಂದದಿ? ಯಪ್ಪ ನಾ ಎಲ್ಲಿ ಇರ್ತಿಲ್ಲ ಅದ ನನ್ನ ಊರು. ನನಗ ಊರ ಕೇರಿ ಎಲ್ಲ ನಾನು ಏನಂತ ಹೇಳಿ. ಅಲ್ಲಪ್ಪ ಇಂಥ ಬಿಸಿಲಾಗ ಕಡಿಗೆ ಕಡಿಯಾಕತ್ತಿಯಲ್ಲ, ನಿನಗೇನೋ ಬ್ಯಾಸ್ರ ಅನ್ಸಲ್ಲನ ಯಪ್ಪ? ನೋಡುವ ಅಯ್ಯ, ಬ್ಯಾಸರಾಕತಿ ಯಾರು ಹೇಳುದು. ದುಡಿಯಬೇಕಲ್ಲ, ದುಡಿಲಿಲ್ಲ ಅಂದ್ರೆ ಹೊಟ್ಟೆ ತುಂಬಂಗಿಲ್ಲ. ಮೊದಲೇ ನಂದು ಪರಿಸ್ಥಿತಿ ಗಂಭೀರ ಐತಿ. ಮನ್ಯಾಗ ನನ್ನ ಹೆಂಡತಿಗೆ ಮೊದಲ ಆರಾಮ್ ಕೆಟ್ಟೈತಿ. ಆಕಿಗೆ BP ಶುಗರ ಎಲ್ಲ ಹಗಲ ಬರ್ತೈತಿ. ಖರ್ಚ ಸಾಲವಲ್ ತಾಯಿ. ಎಷ್ಟು ಕಡಿತಾನ, ಬರೇ ಕಡಿ ತೆಗ್ದ ಮಾಡ್ತಾನ ಕರೆ. ಆದ್ರೂ ರೊಕ್ಕನೇ ಸಾಲಂಗಿಲ್ಲ. ದುಡಿಯಬೇಕಲ್ಲವ. ನೋಡು ಮಗನ, ಅಂಜಬೇಡ. ಇವತ್ತ ಬಡವದಿ ಬಡತನ ಐತಿ ಅಂತ ಹೆದರಾಕತ್ತಿ. ಆದ್ರ ಹುಲಿಗೆಮ್ಮ ತಾಯಿ ನೀನು ಬೆನ್ನಿಗೆದಾಳ. ಚಿಂತೆ ಮಾಡಕ್ ಹೋಗ್ಬೇಡ. ಇವತ್ತು ಎಷ್ಟು ಕಷ್ಟ ಐತಲ್ಲ, ಮುಂದೊಂದಿನ ಒಳ್ಳೇದಾಗೆ ಆಕೈತಿ. ಅದನ್ನ ಯಾಕೆ ಅಷ್ಟು ಚಿಂತೆ ಮಾಡ್ತೀಯಪ್ಪ? ಆಕೆ ನಂಬಿದವ್ರಿಗೆ ಕೈ ಬಿಟ್ಟಿಲ್ಲಕ್ಕೆ. ಏನ ಚಿಂತೆ ಮಾಡಕ್ ಹೋಗ್ಬೇಡ. ನೋಡುವ ಆಯಿ, ನೀನು ಆ ಹುಲಿಗೆಮ್ಮ ತಾಯಿ ಭಕ್ತಳ ಕಾಂತಿ. ನೀ ಅಂದಂಗನ ನಾನು ಆ ದಿನ ಮುಂಜಾನೆ ಎದ್ದ ಜಾಕ ಮಾಡಿ ಭಕ್ತಿಯಿಂದ ಹುಲಿಗೆಮ್ಮ ತಾಯಿಗೆ ನಮಸ್ಕಾರ ಮಾಡಿ ಬಂಡ ಹಚ್ಕೊಂಡು ಬರ್ತಲ್ವಾ, ಆಕಿ ಹೆಸರು ಮೇಲೆ ನಾನು ಬಿಡಾತೀನಿ. ಅದಕ್ಕ ಹಿಂದಿಲ್ಲ ನಾಳೆ ಆ ತಾಯಿ ನನ್ನ ಕೈ ಬಿಡಲತ್ತ ನನಗೆ ನಂಬಿಕೆ ಐತವಾ. ಹೌದು ಮಗನ, ಆ ತಾಯಿನ ನಂಗೆ ಕೈ ಬಿಡಂಗಿಲ್ಲ. ಆಕೆ ನಿನ್ನ ಕೈ ಯಾವತ್ತೂ ಬಿಡಂಗಿಲ್ಲ. ನೋಡು, ನಾನು ಆಕಿ ಭಕ್ತಳ, ಯಾವತ್ತೂ ಗುಡಿಯಾಗ ಇರ್ತೀನಿ. ಭಾಳ ಜನ ಬರ್ತಾರ ಭಕ್ತರು, ಭಾಳ ನೋಡ್ತೀನಿ ನಾನು ಅವ್ರನ್ನ. ಆದ್ರ ನಿನ್ನಷ್ಟು ಭಕ್ತಿ ಮಾಡೋರ್ನ ನಾನು ನೋಡೇ ಇಲ್ಲ. ಅದಕ್ಕ ಬಂದಿನಪ್ಪ. ಅಯ್ಯ ಏನ್ ಹೇಳ್ತಿದೀವ ನೀ ಹೇಳು ಕರೆನ? ನೀನು ಆ ಹುಲಿಗೆಮ್ಮ ತಾಯಿ ಗುಡಿಯಾಗನ ಹೋಗಿ ಆಕಿ ಹೆಸರು ತಗೊಂಡ್ ಬಂದಿ. ನಾನ ಭಾಗ್ಯವಂತ. ಯಾಕಾರ ಆ ತಾಯಿ ದರ್ಶನ ಮಾಡ್ಕೊಂಡ್ ನನಗ ನೀ ಭೇಟಿ ಆದಲ್ವಾ, ನನಗೆ ಭಾಳ ಖುಷಿ ಆತ್ವಾ ತಾಯಿ, ಭಾಳ ಖುಷಿ ಆತ. ಅಂದಂಗ ಅಯ್ಯ ನಿನಗ ಮಕ್ಕಳ ಮರಿ ಯಾರು ಇಲ್ಲಲ್ವಾ? ಈ ಗಿಡದ ಬಡ್ಯಾಗ ತಂಪತ್ನ ಅಗದಿ ಒಬ್ಬಾಕಿನ ಕೂತದಿ. ಮಗನ, ಯಾಕಿಲ್ಲಂತಿ? ಈ ಜಗತ್ ತುಂಬ ಎಷ್ಟು ಅದಾರಲ್ಲ ಅಷ್ಟೆಲ್ಲ ನನ್ನ ಮಕ್ಕಳ. ಒಬ್ಬ ಕೆಟ್ಟ ಅದಾನ, ಒಬ್ಬ ಚಲೋ ಅದಾನ, ಒಬ್ಬ ಒಳ್ಳೆ ಅದಾನ. ಎಲ್ಲರೂ ನನ್ನ ಮಕ್ಕಳ. ಅವ್ರ ನೋಡ್ಯಾ ಹಾಕೋದು ಈ ತಾಯಿ ಧರ್ಮ. ಹೌದಲ್ಲ ಯಪ್ಪ? ಎಲ್ಲರೂ ನನ್ನ ಮಕ್ಕಳ. ಬಾ ಅಂದವರು ಬೇಕ, ಬ್ಯಾಡ ಅಂದವರು ಬೇಕ.
ಅವ್ರೆಲ್ಲಾರು ನನ್ನ ಮಕ್ಕಳ ಅಂತ ತಿಳ್ಕೊಂಡೇನಿ. ನೋಡ್ವಾಯಿ ನಿನಗ ಮಕ್ಕಳ ಮರಿ ಅದಾವ ಅಂತ ಕೇಳಿದಾಗ ನಿನಗ ಯಾರು ಇಲ್ಪ ತಂದಿ. ಮತ್ತ ನಾ ಭಾಳ ಒತ್ತಾಯ ಮರಿ ಕೇಳಾಕತ್ತಾನ ಇಡೀ ಜಗತ್ನಾಗ ಇರುವಲ್ಲ ನನ್ನ ಮಕ್ಕಳ ತಂದಿ. ನೋಡ್ವಾ ಈಗ ನಿನಗೂ ಮಗ ಒಬ್ಬ ಹಸ್ರಕ್ ಬೇಕ. ಅದಕ್ಕೇನೈತಿ ನಿನಗೂ ಮಕ್ಕಳು ನಂದದಿ. ನಾನ ನಿನ್ನ ಮಗ ಹತ್ತೇಕೋ ನಮ್ಮ ಮನಿಗೆ ಬಾರ್ವಾ. ನಿನ್ನ ಸಾಯಿ ಮಠ ಅಗದಿ ಹಂಗೆ ಹಿಡ್ಕೊಂಡ ನಿನ್ನ ಜಾಯಿಂಟ್ ಮಾಡ್ತಾರವಾ. ನೀ ಸಾತ್ ಮಾಲು ನಿನಗ ಮಣ್ಣು ಕೊಡಾಕ ಒಬ್ಬ ಮಗ ಬೇಕತ್ತಾರಲ್ಲ ಅವ್ ನಾನೇ ಹಾಕ್ತಾನೆ. ಬಂದ್ಬಿಡ್ವಾ ಹೋಗುನು. ಹಾ ಹೆಂಗೂ ಈ ಮುದುಕಿಗೆ ಹಿಂದೆ ಮುಂದೆ ಯಾರು ಇಲ್ಲ. ಈ ಮುದುಕಿನೂ ನನ್ನ ಸೆಂಟಿಮೆಂಟಿಗೆ ಒಪ್ಕೊಂಡ್ಬಿಟ್ಟಾಳ. ಈಕಿನ ಹಂಗಾರ ಮಾಡಿ ರಮೇಶ್ ಮನೆ ಕರ್ಕೊಂಡು ಹೋಗಿ ಈಕಿನ ತಲೆ ಹಾಕತ್ತಂದೆ ಈಕೆ ಬಂಗಾರ ಗಂಟು ಕಸ್ಕೊಂಡು ಈ ಮುದುಕಿನ ವಾದವ್ರಿಗೆ ಹಾಕಿ ಕೊಡ್ಬೇಕು. ಹೋಗೋಣ ಹೋಗೋಣ. ಅಲ್ಲೋ ಮಗನ, ನೀನಾ ಇಬ್ಬರಿಗಾಗಿ ಇಷ್ಟೆಲ್ಲ ಬಿಸಿಲಾಗ ದುಡಿತಿ, ನಿಂದ ಹೊಟ್ಟೆ ತುಂಬವತ್ತ ಅಂತದ್ರಾಗ ನನ್ನ ಬೇಕಿನ ಹೋದ ಯಾಕೆ ಮೂಲ ಮಾಡ್ಕೋತಿ? ನೋಡಪ್ಪ, ನಾನು ದೇಶ ಸಂಚಾರಿ. ನನಗೆ ಹಸು ಆದ್ರ ದಹಿ ಅಂದ್ರೆ ಯಾರು ಬೇಕಾದ್ರೂ ನಾನು ಊಟ ಕೊಡ್ತಾರ. ನನ್ನ ಕರ್ಕೊಂಡು ಹೋಗಿ ಏನ್ ಮಾಡ್ತೀಯಪ್ಪ? ನಾ ಯಾಕೆ ನಿನಗೆ ಮತ್ತೆ ಬೇಸರ ಆಗ್ಲಿ? ನೋಡು, ನಾ ಹಿಂಗ ದೇಶ ಸಂಚಾರ ಮಾಡ್ಕೊಂಡು ಹೋಗ್ತೀನಿ ಅಷ್ಟ. ಅಲ್ಲ ಈ ಮುದುಕಿ ಒಂದಕ್ಕೂ ಹೋಗುವ ಮತ್ತೆ ಈ ಮುದುಕಿನ ಬಿಟ್ರೆ ಬಂಗಾರ ಗಂಟು ಹೋಗತಿ. ಈಕಿನ ಒಟ್ಟ ಬಿಡುಗದಾರ. ಇನ್ನೊಂದು ಏನಂದ್ರ ಈ ಬಂಗಾರ ಗಂಟು ಎಲೆ ನನಗೆ ಸಿಕ್ತತಿಕೋ ನಂದು ದೈವ ತರಿತೆ ಫುಲ್ಲು ರೊಕ್ಕ ರೊಕ್ಕ. ನಾ ದಿನ ಬಂದ ಇಲ್ಲಿ ಬಿಸಿಲಾಗ ಕಟಿ ಕಡದ ಜೀವನ ಮಾಡೋದು ತಪ್ಪೈತಿ. ಮುಂದೆ ಇದ ಗಂಟ ನಮ್ಮ ಇಡೀ ಮತ್ತೆ ತಲೆಮಾರು ಕೂಡ ಸಾಕಾರ ಆಗ್ಬೋದ. ಈ ಮುದುಕಿನ ಒಟ್ಟ ಬಿಡಂಗಿಲ್ಲ. ಹೆಂಗಾರ ಮಾಡಿ ಈಕಿನ ಇಲ್ಲೇ ಮುಗಿಸಿ ಬಂಗಾರ ಗಂಟು ಓದ ಬಿಡುದ. ಯಾಕಾರ ಸಿಕ್ಕಿದ ಅವಕಾಶನ ಕಳ್ಕೊಬಾರ್ತಾರ. ಈಗಿನ ಬಡ್ದೋದ್ರೆ ಯಾರು ಕೇಳ್ತಾರೆ? ಹಿಂದೆಲ್ಲ ಮುಂದೆಲ್ಲ ಇಲ್ಲೇ ಈಕಿನ ಕೊಂದ ನೆಲ ಮುಚ್ಚಿ ಗಂಟು ತಗೊಂಡು ಹೋಗಿ ಬಿಡ್ತಾನ. ಗಂಟು ಐತೆ ಆ ಗಂಟ ಒಯ್ಯಕ್ಕೆತ್ತ ಮಗನ ಗಂಟ. ಹಾ ಒಯ್ಯಕ್ಕೆತ್ತ. ನೋಡ್ವಾಯಿ ನಮ್ಮ ಮನೆ ಬರ್ಲಿಕ್ಕೆ ಬಿಡುವಳಕ್ಕ. ನಾನು ಹೇಳ್ತಿ ಖಾರ ರೊಟ್ಟಿ ಕೊಟ್ಟು ಕಳ್ಸ್ಯಾರ. ನಾವು ಮೊದಲ ಬಿಡ್ರ ಮತ್ತೆ ಚಲೋ ಪಕ್ಕಿ ಊಟ ಮಾಡ್ಬೇಕಾರೆ ನಮ್ಮ ತಾಕತ್ ಇಲ್ಲ. ಇದೇ ತರ ಒಂದು ಖಾರ ಕಟಕ್ ರೊಟ್ಟಿ ಕಳ್ಸ್ಯಾಳು. ಅದನ್ನ ಒಂದಿಟ್ಟು ತಿನ್ನಕ್ಕಿವ ಆಟ ಹಸಂಕ ಅಂತ ನಿಂದ. ಹೌದಪ್ಪ. ಅಲ್ಲ ಮಗನ, ನೀ ಎಷ್ಟು ಒಳ್ಳೆ ಮದಿ. ಹಾ ಭಾಳ ಗುಣ ದ್ವಾಡದ್ ನೋಡಪ್ಪ ನಿಂದ. ಹೌದು ವಾಯಿ ಹೌದು. ಯಾಕಂದ್ರೆ ನಿನ್ ಮಗ ಗೊತ್ತಾಕೈತಿ ನಿನಗೆ ಯಾಕೋ ಹಟ್ಟಿ ಹಸ್ತೈತೆ. ಹೌದಾ? ಪಿಚ್ ಹಂಗಾರ ಬುತ್ತಿ. ಆಯ್ತು ಆಯ್ತು. ಆಯಿ ತೋರ್ವಾ ನೀ ಊಟ ಮಾಡ. ಇದ್ರಾಗ ಖಾರ ಐತಿ ಎಣ್ಣೈತಿ. ನೀವು ಊಟ ಮಾಡುವಾಯಿ. ನಾ ಸ್ವಲ್ಪ ನಿನಗ ನೀರ್ ತಗೊಂಬರ್ತೀನಿ ಕುಡ್ಯಾಕ. ನೀನು ತಿಂದು ಹೋಗೋ ಮಗನ. ಇಲ್ಲ ನೀ ಮಾಡಿ ನಾ ಒಟ್ಟು ನೀರ್ ತಗೊಂಬರ್ತೀನಿ ಕುಡ್ಯಾಕ. ನೀ ಸಣ್ಣ ತಗೋಯ್ ಬಾಯ್. ಆಯ್ತಪ್ಪ ಹೋಗಿ ಬಾ. ಹಲೋ ಮಗನ, ನನ್ನ ಜೋಡಿನ ಆಟ ಆಡಾಕತ್ತೀಯ ನೀ? ಆಡ ನಾನು ನೋಡ್ತೀನಿ. ಬಾ, ನೀರು ತಗೊಂಡು ಬರ್ತೀಯ? ಬಾ. ಇದು ನನಗ ಬಯಸದ ಬಂದ ಭಾಗ್ಯ. ಇಂಥ ಅವಕಾಶ ಒಟ್ಟ ಬಿಡಬಾರ್ದ. ಹೆಂಗಾರಿ ಮಾಡಿ ಆ ಮುದುಕಿನ ಕೊಂದಾಕ ಕರೆ ಅದ್ರ ಬಂಗಾರ ಗಂಟೆ ತೊಗೊಂಡ ಹೋಗ್ಬೇಕ. ಬಿಡಂಗಿಲ್ಲ. ಆ ಮುದುಕಿನ ಮುಗಿಸೇ ಬಿಡ್ತಾನೆ. ಯಾಕಂದ್ರೆ ಬಂಗಾರ ಗಂಟೆ ಐತಿ. ಒಮ್ಮೆ ನಾ ಬಂಗಾರ ಗಂಟೆ ತೊಗೊಂಡೈತಿಕೋ ನಾ ಜೀವನ ಪೂರ್ತಿ ಅಗದಿ ಆರಾಮ ರಾಜನಂಗ ಕೂತು ತಿನ್ಬೋದು. ಇದ್ಯಾವ ಬೇಕಾಯ್ತು ಬಿಸಿಲ ಬಂದು ಕಟಿ ಕಡದು ಮೈಯ ಸಂಜೆಗೆ ಹೋದ್ರೆ ಸಾಕ ಕೈಯ ಕಾಲ ನಡ ಎಲ್ಲ ನುಸ್ತತಿ. ಇಲ್ಲ ಇದನ್ನ ಬಿಟ್ರೆ ತಪ್ಪತೈತಿ. ಇದನ್ನ ಒಟ್ಟ ಬಿಡುದು ಬೇಡ. ಆ ಮುದುಕಿನ ಮುಗಿಸೇ ಬಿಡ್ತಾನೆ. ಇದೆಲ್ಲ ಬರೋಬರಿ ಆತ. ಆದ್ರೆ
ಆ ಮುದುಕಿನ ಹೆಂಗೆ ಕೊಲ್ಲಿ ನಾನು ಎಲ್ಲಿ ಓಡ್ಬತ್ನ ಹಾ ಕ್ವಾಡ್ಲಿ ಐತ್ಲೆ ಹಾ ಇದು ಸಹ ನನ್ನ ಕ್ವಾಡ್ಲಿ ನನ್ನ ಜೊತೆಗೆ ಇತ್ತ ಆದ್ರೆ ಇವತ್ತ ಕರೆ ಕೆಲ್ಸಕ್ಕೆ ಉಪಯೋಗ ಆಗ್ತದ ಇದರ್ಲೇನ ಆ ಮುದುಕಿನ ಕೊಂದ ಆ ಬಂಗಾರ ಗಂಟು ತಗೊಂಡು ಹೋಗ್ಬೇಕು ಏನ್ವಾಯಿ ಬರ್ಗುಡ್ದ ಎಲ್ಲ ರೊಟ್ಟಿನ ಖಾಲಿ ಮಾಡಿ ಬಿಟ್ಟಿದಿಲ್ಲ ಹೌದಪ್ಪ ಭಾಳ ಹಸುವಾಗಿತ್ತ ರೊಟ್ಟಿನ ಸಿಹಿ ಹತ್ತಿದ್ವ ಹಂಗ ತಿಂದ್ಬಿಟ್ನಪ್ಪ ಹೌದು ವಾಯಿ ನಾನು ನಿಂಗೆ ನೀರು ತರ್ಬೇಕಂತ ಹಾದ್ನಿ ಆದ್ರೆ ನೀರ ಸಿಗ್ಲಿಲ್ವಾ ಅಲ್ಲಿ ಕೊಡುವಪ್ಪ ಪ್ಯಾಕೆಟ್ ಬಾಯಾರಿಕೆ ಆಗ್ತೈತಿ ನೀರು ಕೊಡ ಇಲ್ವ ನೀರು ಕೊಡ್ಬೇಕಂದ್ರ ಇದು ಇದ್ರಾಗ ಎಮ್ಮಿ ಅರಿಬಿನೂ ಎಲ್ಲ ಇದ್ರಾಗ ಹೋಗಿತಾರೆ ಕೆರೆ ನೀರು ಹೊರಸಿರ್ತಾವ ಅಂತೇಳಿ ನೀನು ಚಲೋ ನೀರು ತರಕ್ ಹೋಗಿದ್ವಿ ನೀರ ಸಿಗ್ಲಿಲ್ವಾ ಅವಕೇನ ಆಕೈತಪ್ಪ ಅವನ ತರೋಗ ಬ್ಯಾಡವಾ ಬ್ಯಾಡ ಮೊದಲ ನಿಂಗೆ ವಯಸ್ಸಿಗಾವ ಅವ್ ನೀರಾಗ ಕುಡಿದ್ರೆ ಮತ್ತೆ ನಿನಗ ಆರಾಮ್ ತಪ್ಪತೈತಿ ಅಲ್ಲಪ್ಪ ಆದ್ರ ನನಗೆ ಭಾಳ ನೀರಡಿಕೆ ಆಗತೈತಿ ಈಗ ಏನ್ ಮಾಡ್ಬೇಕು ಏನು ಬಾಯಿ ನೀನು ಬಾಯಿಗಿನ ಹೋಗುವತ್ತ ಹಂಗಾದ್ರೆ ನನ್ನ ತಕ್ಕ ಒಂದು ಉಪಾಯ ಐತಿ ಅದನ್ನ ಮಾಡ ಏನಪ್ಪ ಅದು ಏನಂದ್ರೆ ನೀನು ಕಣ್ಣು ಮುಚ್ಚಿ ನಿಮ್ಮ ಮನೆದೇವ್ರು ನೆನ್ಸ್ಕೊ ಆಮೇಲೆ ನಿಮ್ಮ ಅಪ್ಪನ ನೆನ್ಸ್ಕೊ ಆಮೇಲೆ ನಿಮ್ಮ ಬಂಧು ಬಳಗ ನೆನ್ಸ್ಕೊ ತಾನೇ ಆಟೋಮೆಟಿಕ್ ಬಾಯಾರಿಕೆ ಹೋಗ್ಬಿಡ್ತೈತಿ ಹಾ ಇದನ್ನ ಮಾತ್ರ ಮೊದಲು ಮಾಡುವ ಹೌದಾ ಮಗನ ಹಿಂಗ್ ಮಾಡಿದ್ರ ಬಾಯಾರಿಕೆ ಹೋಗತ್ತೆ ಹ್ಞೂ ಆಯಿ ಪಕ್ಕಾ ಬಾಯಾರಿಕೆನ ಹೊಕ್ಕೈತಿ ಆಯ್ತು ಮಾಡ್ತೀನಪ್ಪ ಮಾಡ್ತೀನಿ ಅಂತೂ ಇಂತೂ ಮುದುಕಿನ ಮುಗಿಸೇಬಿಟ್ಟು ಬಂಗಾರ ಗಂಟ ನಂದಾತ ಈ ಊರಾಗ ಅಗದಿ ರಾಜಾನಂಗಿರ್ಬೋದ್ನ ಮೊದಲ ಇದನ್ನ ಹೋಗಿ ನಾನು ಹೆಂಡತಿಗೆ ಭಾಗ್ಯಾಗ ಹೇಳ್ಬೇಕ ಭಾಗ್ಯ ಭಾಗ್ಯ ರೀ ದಿನ ಹೋದವ್ರು ಸಂಜಿಗ್ ಬರೋವ್ರ ಈಗ ಬರ್ತೇನ ಇಷ್ಟ್ ಜಲ್ದಿ ಬಂದಿರಿ ಕೊಡ್ಲೆಲ್ಲ ಐತಿ ಬುತ್ತಿ ಮೇಲೆ ಐತಿ ಭಾಗ್ಯ ಇನ್ನು ಕೊಡ್ಲಿದ ಅವಶ್ಯಕತೆ ನಮಗೆಲ್ಲ ಯಾಕತ್ ಕೇಳ ಏನೇ ಇದ್ರು ದೊಡ್ಡ ಬಿಳಿ ಕಟ್ಸ್ಕೊಂಡ ಅಗದಿ ನಾನು ಮಹಾರಾಣಿ ಮಹಾರಾಜ ಅಂತ ಇರ್ತೈತಿ ಒಟ್ಟ ಕೈಗೊಂದ್ ಕಾಲ್ಗೊಂದ್ ಆಳ್ ಹಚ್ಕೊಂಡ್ ಆರಾಮ್ ಇರ್ತೈತಿ ಅಂತ ಲೆಕ್ಕ ಬಂದೈತಿಗ ರೀ ಕನಸ್ ಕಾಣತ್ತೀರನ ದುಡ್ಕೊಂಡ್ ತಿನ್ನವ್ರ ನಾವು ದೊಡ್ಡ ಬಿಲ್ಡಿಂಗ್ ಅಂತ ಕೂತು ತಿನ್ನದಂತ ಏನ್ ಮಾತಾಡತ್ತೀರಿ ನೀವು ಅಂದ್ರ ನನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ನಿಂಗ ಹಂಗೆಲ್ಲ ಆಗ್ಬೇಕಂದ್ರ ಒಂದು ದೊಡ್ಡದು ಮ್ಯಾಜಿಕ್ ಆಗ್ಬೇಕ ಅವಾಗೆ ಅದೆಲ್ಲ ಸಾಧ್ಯ ಮ್ಯಾಜಿಕ್ ಆಗತ್ತೇಕೋ ಆ ಹುಲ್ಗೆಮ್ ತಾಯಿ ನಮ್ ಕಷ್ಟ ನೋಡಿ ನಮಗ ಹೊರ ಕೊಟ್ಟಾಳ ಇನ್ ಮ್ಯಾಲ ನಾವ್ ಮುಟ್ಟಿದಲ್ಲ ಚಿನ್ನ ಹತ್ರ ತಿಳ್ಕೊ ರೀ ನೀವ್ ಏನ್ ಮಾತಾಡತ್ತೀರಿ ಒಂದಕ್ಕೊಂದು ಸಂಬಂಧ ಇರ್ಲಾದಂಗ್ ಮಾತಾಡತ್ತೀರಿ ನನಗ ಏನೂ ಅರ್ಥ ಆಗೋಲ್ದು ಸ್ವಲ್ಪ ಬಿಡಿಸಿ ಹೇಳ್ರಿ ಬಿಡಿಸಿ ಹೇಳಂಗಿಲ್ಲ ನಿನಗೆ ಬೆಚ್ಚ ತೋರಿಸ್ತಾನೆ ಇಲ್ಲಿ ಬಾಯ್ ಅಲ್ಲಿ ಕೊಂಡ್ರಿ ಹೇಳ್ತಾನ ಕೊಂಡ್ರಿ ಕೊಂಡ್ರಿ ಹೇಳ್ತಾನ ಏನ್ರಿ ಅದು ಕೊತ್ತಾರೆ ಕೊಂಡ್ರ ಭಾಗ್ಯ ನೀ ನೋಡಿದೈತೇಕೋ ಗಾಬ್ರಿನ ಹಾಕಿನಿ ಬಿಚ್ಚಲ ಬಿಚ್ರಿ ನಾ ಕೇಳ್ತಿರ್ಲ ಬಿಚ್ರಿ? ಏನ್ ತಂದಿರಿ ಅಂತದ್ ನೋಡು ತೆಗಿರಿ ನೋಡಿ ಸಾಕಾಗ್ತದೆ ರೀ ಹುಲ್ಗೆಂತ ಇದು ಭಂಡಾರ ತಂದಿರೇನ ಅದಕ್ಕೆ ಹಿಂಗೆಲ್ಲ ಮಾತಾಡತ್ತೀರಿ ಆಯ್ತಳ್ರಿ ಸರಿ ಒಯ್ದು ಒಳಗಿಡ್ತೀನಿ ಅದೆಲ್ಲ ಇರ್ಲಿ ಕೊಡ್ಲೆಲ್ಲ ಇಟ್ರಿ ನೀವು ಭಾಗ್ಯ ನನಗ ಇದನ್ನ ನಂಬಕ ಆಗತ್ತ ಯಾಕಂದ್ರ ಈ ಗಂಟು ತುಂಬ ಬಂಗಾರ ಇತ್ತ ಬಂಗಾರ ವಜ್ರ ರೊಕ್ಕ ಎಲ್ಲ ಇತ್ತ ಅದನ್ನ ತಗೊಂಡ್ ಮನಿ ಬರ್ಕೊಡ್ದ ಇಲ್ಲಿ ತೆಗದ್ ನೋಡ್ತಾನು ಭಂಡಾರ ಆಗಿಬಿಟ್ಟೈತೆ ಭಾಗ್ಯ ಭಂಡಾರ ಆಗಿಬಿಟ್ಟೈತೆ ನನಗೊಂದು ತಿಳಿವಾಗ್ತದೆ ಅಂದ್ರ ನಿಮ್ಗೆಲ್ ನಿಧಿ ಸಿಕ್ಕಿತನ ಬಂಗಾರ ಗಂಟು ಸಿಕ್ಕಿತ್ತು ಭೂಮಿಯೊಳಗೆ ಸಿಕ್ಕಿತ್ತನ್ರಿ ಅದು ಭಾಗ್ಯ
ಹೇಳ್ರಿ ಎಲ್ ಸಿಕ್ಕಿತ್ತು, ಹೆಂಗ್ ಸಿಕ್ಕಿತ್ತು? ಇದ ಭೂಮಿಯಾಗ ಸಿಕ್ಕಿದಲ್ಲ. ಹಾ? ನಾ ಒಂದ್ ದೊಡ್ಡ ತಪ್ಪು ಮಾಡಿನಿ ಭಾಗ್ಯ, ದೊಡ್ಡ ತಪ್ಪು ಮಾಡಿನಿ. ಏನ್ರಿ ಅದ? ಭಾಗ್ಯ, ನಾ ಗಿಡ ಕಡಿ ಮುಂದ ಹಂಗ ನದಿರಿಗೆ ಒಂದ ಮುದುಕಿ ಕಣ್ಣಿಗೆ ಬಿತ್ತ. ಆ ಮುದುಕಿ ಎತ್ತಕ ಹೋಗಿ ನೋಡ್ತನು, ಈ ಗಂಟು ತುಂಬ ಫುಲ್ ಬಂಗಾರ ಇತ್ತ. ನಾನನ್ನ ಕಣ್ಣಿನ ನೋಡಿ ಶಾಕ್ ಆಗಿದ್ದೆ. ಅದಕ್ಕ ನಾ ಆ ಮುದುಕಿಗೆ ಎಲ್ಲ ಕೇಳಿ, ನಿನಗೆ ಹಿಂದ ಮುಂದ ಯಾರ್ದಾರ ಮಾತು ಕೇಳಿ. ಆ ಮುದುಕಿ ನನಗ ಒಂಥರ ವಿಚಿತ್ರವಾಗಿ ಮಾತಾಡ್ಲ. ಇಲ್ಲಪ್ಪ, ನನಗೆ ಯಾರೂ ಇಲ್ಲ, ಈ ಜಗತ್ನಾಗಿರೋ ಮಕ್ಕಳನ್ನ ನನ್ನ ಹೊತ್ತಲ್ಲ. ನಾನು ಈಕಿನ ಕೊಂದರ ಯಾಕೆ ಆಗವಲ್ದಕ್ಕಂತ ಹೇಳಿ ಆಕಿನ ಕೊಂದ ಬಂಗಾರ ಗಂಟು ತಗೊಂಡ್ಬಂದಿನಿ. ಈ ಬಂಗಾರ ಗಂಟಿಂದ ನಾವು ಸಾಕಾರ ಆಗ್ತೈತಿ ದುರಾಸೆ ಬಿದ್ದ ತಗೊಂಡ್ ಬನ್ನಿ. ಮನಿಗೆ ಬಂದ ನೋಡ್ರ ಬಂಡಾರ ಆಗಿಬಿಟ್ಟೈತಿ, ಬಂಡಾರ ಆಗಿಬಿಟ್ಟೈತಿ ಭಾಗ್ಯ. ಎಂತ ಕೆಲ್ಸ ಮಾಡಿರಿ, ಬಂಗಾರ ಕಾಸೆ ಪಟ್ಟು ಆ ಮುದುಕಿ ಜೀವಾನೇ ಹೊಡೆದ್ ಬಿಟ್ರಿ. ಎಂತ ಪಾಪದ ಕೆಲ್ಸ ಮಾಡಿರಿ ನೀವು. ಅಲ್ಲ, ಇದೆಲ್ಲ ಮಾಡೋಕಿನ ಮೊದಲ ಒಂದ್ ಸ್ವಲ್ಪ ಆ ತಾಯಿ ಹುಲ್ಗೆ ನೆನಪು ಬರ್ಲಿಲ್ರಿ? ಆ ತಾಯಿ ಭಕ್ತರ್ ನಾವು ಇಂತ ಕೆಲ್ಸ ಮಾಡ್ತಾರ್ರಿ? ಇಲ್ ಭಾಗ್ಯ, ನಾ ಬಂಗಾರ ನೋಡಿಲ್ಲ, ನನ್ನ ತೆಲಿ ಕೆಟ್ಟು ಹೋಗ್ಬಿಟ್ಟು. ಆ ಬಂಗಾರ ಬಂದ ನನಗೆ ಯಾವುದೋ ನೆನಪಿ ಬರಲಿಲ್ಲ. ಯಾಕಂದ್ರೆ ನನ್ನ ಮೊದಲ ಬರ್ತಾನ ಪರಿಸ್ಥಿತಿ. ಒಂದು ತುತ್ತು ಕೊಳ್ಳಿಗೂ ಫ್ರೀ ಆಗಿದ್ದೀವಿ. ನಿನಗರೇ ದವಾಖಾನೆ ತೋರಿಸ್ಬಾರ್ದ ಹೆಂಗಿಲ್ಲ. ನಾ ದುಡಿಲಿಕ್ಕೆ ನಿರ್ವಾಹ ಇಲ್ಲ. ನಾ ಏನೋ ಬಂಗಾರ ನೋಡಿ ಇನ್ನು ನಮ್ದೆಲ್ಲ ಕಷ್ಟ ಪರಿಹಾರ ಆಯ್ತು, ನಾವೇನು ಸಾಕಾರ ಆಗ್ತೀವಿ ಅಂತೇಳಿ ದುರ್ಯಾಸೆಗೆ ಬಿದ್ದು ಆ ಮುದುಕಿನ ಅದ ನಾನು ಕೊಡ್ಲಿಲ್ಲ ಕರೆದ ಬಂಗಾರ ಇಟ್ಕೊಂಡ್ಬಂದಿರ. ಬಂಗಾರ ಇಟ್ಕೊಂಡ್ಬಂದಿ. ನೀವು ಬಹಳ ದೊಡ್ಡ ತಪ್ಪು ಮಾಡಿರಿ, ಬಹಳ ನೀಚ್ ಕೆಲ್ಸ್ರಿ ಇದ. ಅದಲ್ರಿ, ಆ ಕೊಡ್ಲಿ ನಮಗ ಹೊಟ್ಟಿಗೆ ಹಾಕ್ತಿತ್ತ. ಈ ಬಂಗಾರ ಆಸೆಕ ಆ ಕೊಡ್ಲಿನೂ ಅಲ್ಲೇ ಹೋಗದ್ ಬಂದಿರಲ್ರಿ. ಎಂತ ಮನುಷ್ಯ ರೀ ನೀವು, ಎಂತ ಮನುಷ್ಯ. ಏನ್ ಮಾಡೋದು ಈ ಪಾಪ ನಾನು ಹೆಂಗ್ ತೊಳ್ಕೊಳ್ಳೋದು ಒಂದು ತಿಳಿಯಲಾಗೈತಿ ರೀ. ಈಗ ಆಗುದಾಗೈತಿ, ಇದನ್ನೆಲ್ಲ ತಗೊಂಡೋಗಿ ನಾವ್ ಯಾರ್ ಮುಂದ್ ಹೇಳೋಣ? ಯಾರಿಗೂ ಹೇಳಕ್ಕಾಗಲ್ಲ. ಈಗ ಒಂದ್ ಕೆಲ್ಸ ಮಾಡ್ರಿ, ಸ್ವಚ್ಛಗೆ ಸ್ನಾನ ಮಾಡ್ರಿ. ಸ್ನಾನ ಮಾಡಿ ಆ ತಾಯಿ ಹುಲಿಗೆ ಮದಾಳಲ್ಲ, ಆಕಿ ಭಕ್ತಿಲೆ ತಪ್ಪಾಗೈತವ ಅಂತ ಕೇಳ್ಕೊರಿ. ಎಲ್ಲಾ ಆ ತಾಯಿ ದೊಡ್ಡಕಿದಾಳ್ರಿ, ಆಕಿ ಎಲ್ಲಾ ಕ್ಷಮಿಸ್ತಾಳ. ಆಯ್ತು ಬಗ್ಗೆ, ನೀ ಹೇಳ್ದಂಗ ಮೊದಲ ಜಾಕ ಮಾಡಿ ಆ ನನ್ನ ತಾಯಿಗೆ ಭಕ್ತಿಯಿಂದ ಬಡ್ಕೋತೀನಿ. ಯಾಕಂದ್ರೆ ನನಗೆ ಜೀವದಾಗ ಜೀವ ಇಲ್ಲ, ಮಾಡೋದಕ್ಕೆ ಎಲ್ಲ ಮಾಡಲಿ. ಆದ್ರೆ ಈಗ ನಂಗೆ ನೆಮ್ಮದಿನೇ ಇಲ್ಲ ಆಗೈತಿ. ನಡಿ ಮೊದಲು ಜಾಕ ಮಾಡೋದು ನೋಡ್ರಿ. ಮನ್ಯಾಗ ಯಾರದ್ರಿ? ಹೊರಗೆ ಬರ್ರಿ. ಒಳಗ್ ಬರ್ರಿ, ಒಳಗ್ ಕೂತ್ ಮಾತಾಡೋಣ. ನಾನು ಹೇಳಿದೇನು, ನೀವು ಮಾಡಿದೇನು? ನಾವೇನ್ ಮಾಡಿದಿರಿ ಹಂತಾದ? ಏನು ಮಾಡಿನಿ ಅಂತ ಹೇಳಿ ಕೇಳಕ್ ಹತ್ತಿರಲ್ಲ. ಆ ಹುಲಿಗೆಮ್ಮ ತಾಯಿ ನನ್ನ ಕಣ್ಣಿಗೆ ಕಣ್ಣು ಹಚ್ಚಿ ಬಿಡುವಾಳ, ನಿದ್ದೆ ಮಾಡಿ ಬಿಡುವಾಳ. ಕನಸಿನಾಗ ಬಂದ ನನ್ನ ಕಾಡಕ್ ಹಚ್ಚಾಳ. ನೀವು ಮಾಡಿದ್ದೇನು? ನಿಮಗೆ ಹೇಳಿದ್ದೇನು? ಭಾಗ್ಯ, ನಾ ಮಾಡಿದ್ದು ಈ ಪೂಜಾರಿ ಹೆಂಗ್ ಗೊತ್ತಾತ? ಹುಲಿಗೆಮ್ಮ ತಾಯಿ ಪೂಜಾರದಾರೆ. ಆ ಹುಲಿಗೆಮ್ಮ ತಾಯಿ ಮಹಿಮೆ ರೀ ಇದೆಲ್ಲ. ಆಕಿಗ್ ಗೊತ್ತಾಗ್ಲಾರ್ದ ಏನೈತಿ ಹೇಳ್ರಿ? ಹೋಗ್ರಿ ಪೂಜಾರ, ನನ್ನ ಕಡೆ ಒಂದು ತಪ್ಪಾಗೈತ್ರಿ. ಅಪ್ಪ ಮಾಡೇನೆ ಅಂತ ನನ್ನ ಕೇಳಕ್ ಹತ್ತೀಯ? ಅಲ್ಲ, ಸಾಕ್ಷಾತ್ ಆ ಹುಲಿಗೆಮ್ಮ ತಾಯಿನ ಬಂದ್ ಕಡೆಯಿಂದ ನಿನಗ ಬೇಡಿದ ಹೊರ ಕೊಟ್ಟು ಹೋಗುವ ಲೆಕ್ಕಲೆ ಬಂದಿರುವ ಆಕಿಗೆ ನೀ ಏನು ಮಾಡಿದಿ? ಏನು ಮಾಡಿದಿ? ನಿನಗೆ ಸ್ವಲ್ಪ ಬರುವಾಗಲೇ ಐತೆ ಪೂಜಾರವ್ರ, ಅಂದ್ರ ಇವ್ರು ಹೇಳಿದ ಮುದುಕಿ ವೇಷ ಬಂದಕ್ಕೆ ಆ ತಾಯಿ ಹುಲಿಗೆಮ್ಮ ತಾಯ? ಹೌದಮ್ಮ, ಹೌದು, ಹುಲಿಗೆಮ್ಮ ತಾಯಿನ ಬಂದೇಳು ರೀ. ಎಂತ ಕೆಲ್ಸ ಮಾಡ್ಬಿಟ್ರಿ ನೀವು. ಈ ಪಾಪ ಹೆಂಗ್ ಕಳ್ಕೊಳ್ಳುದ್ರಿ? ಹೌದ್ರಿ ಪೂಜಾರವ್ರ, ನಾನು ಒಂದು ಮುದುಕಿ ಅಲ್ಲಿ ಗಿಡ ಕಡಿ ಮುಂದೆ ಬಂದಿತ್ರಿ. ಆಕೆ ಮುಂದಿನ ಬಂಗಾರ ನೋಡಿ ಆ ಬಂಗಾರ ದುರ್ಯಾಸಾಗಿ ಆ ಮುದುಕಿ ರುಂಡ ಕರೆದ ಕರೆನೇ ಐತ್ರಿ. ನನ್ನ ಕಡೆ ತಪ್ಪಾತ್ರಿ. ನಿಮ್ ಕನಸ್ನ್ಯಾಗ ಬರೋದು ಅಟ್ಟ ಅಲ್ರಿ, ಆ ನನ್ನ ತಾಯಿ ಹುಲಿಗೆಮ್ಮ ದೇವಿ ದಿವಸ ನನ್ನ ಕನಸ್ನ್ಯಾಗ ಬಂದ ಆ ಬರೀ ರುಂಡಾನ ಕಾಣತತ್ರಿ. ನಿಕೋತರ ಹೇಳ್ತಾರ ಆಕೆ ಮುಖಾನ ಕಾಣತತ್ತೆ. ನನ್ನ ಕಡೆ ತಪ್ಪಾಗೈತ್ರಿ. ಇದಕ್ಕೆ ಏನ್ರ ಪರಿಹಾರ ಇದ್ರ ಹೇಳ್ರಿ ಪೂಜಾರವ್ರ, ಹೇಳ್ರಿ. ಹೌದ್ರಿ ಪೂಜಾರವ್ರ, ನಿಮ್ನ ನಂಬ್ಕೊಂಡಿವ್ರಿ. ನೀವ ಪರಿಹಾರ ಹೇಳ್ಬೇಕ್ರಿ ನಮಗ. ಹೇಳ್ತೀನಮ್ಮ, ಹೇಳ್ತೀನಿ. ಯಾಕಂದ್ರ ಹುಲಿಗೆಮ್ಮ ತಾಯಿ ಮನಸ್ಸ ಬಹಳ ದೊಡ್ಡದೈತಿ. ಆದ್ರ ನೀವು ಹುಲಿಗೆಮ್ಮ ತಾಯಿ ಮನಸ್ಸು ಶಾಂತ ಆಗ್ಬೇಕಾದ್ರ
ಬಲಿ ಕೊಡ್ಬೇಕು ಅಂತ. ಯಾರು ಬಲಿ ಕೊಡ್ರಿ? ಯಾರನ್ನ ಬಲಿ ಕೊಡೋದಲ್ಲ, ಆಕಿಗೆ ಜೋಡ್ 2 ಟಗರ ಬ್ಯಾಟಿ ಮಾಡ್ಬೇಕು. ಆಕಿ ಮನಸ್ಸು ಶಾಂತಗೊಳ್ಬೇಕಾದ್ರ 2 ಬ್ಯಾಟಿ ಕಡ್ದನ ನಿಮ್ ಮನಸ್ಸಿಗೆ ಎಲ್ಲರಿಗೂ ಸಮಾಧಾನ ಶಾಂತಿ ಆಕತಿ. ಆಯ್ತ್ರಿ ಪೂಜಾರವ್ರ, ನಾವ್ ಮಾಡಿ ತಪ್ಪಿಗೆ ಪ್ರಾಯಶ್ಚಿತ ಆಗ್ತದಂದ್ರ ನೀವ್ ಹೇಳ್ದಂಗ ಮಾಡ್ತೀವ್ರಿ. ಹಾ, ಆ ತಾಯಿನ ಶಾಂತ ಮಾಡ್ತೀವ್ರಿ. ಅಷ್ಟ್ ಮಾಡ್ತಾಯಿ, ಚಲೋ ಆಗ್ತೈತಿ. ತಾಯಿ ಹುಲ್ಗೆಮ್ಮ, ನಮ್ ಕಡೆಯಿಂದ ತಪ್ಪಾಗೈತೆವ, ಕೊನೆದಾಗ ಕೇಳಾತೀವಿ, ಕ್ಷಮಿಸ್ಬಿಡವ, ಕ್ಷಮಿಸ್ಬಿಡು. ಆ ತಾಯಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡ್ಲಿ.